ಇವತ್ತು ಡಿಜಿಟಲಲ್ಲಿ ಏನೇನು ಮಾಡೋದು ನೂರಾರಿದೆ, ಅವತಾರು ತೆಗಿಬೋದು, ಬಾಹುಬಲಿನೂ ತೆಗಿಬೋದು, ಎಲ್ಲ ತೆಗಿಬೋದು. ಆದರೆ ಹಳೇದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ, ಇದು $1 ಮಿಲಿಯನ್ ಥಾಟ್ ಇದು. ಏಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏಕೆಂದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ, ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ, ಪ್ರತಿಯೊರು ಯಾರ ಚರಿತ್ರೆ ಮರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು. ಆದರೆ ಸರಿ ಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟನ್ನು ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದರು. ಅವರನ್ನು ನಮ್ಮ ಇಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ 3 ವರ್ಷ ಮಾಡಿತ್ತು. ಆಗ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಮ್ಮ ಮೇಲೆ ಕಮೆಂಟ್ ಮಾಡಲಿ. ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ, ತಾವು ಏನು ಕೊಡುಗೆ ಕೊಟ್ರಿ ಈ ಚಲನಚಿತ್ರಕ್ಕೆ ಅನ್ನೋದನ್ನು ಹೇಳಿ. ಈಗೊಂದು ನಾನು ಸ್ನೇಹಿತರೊಬ್ಬರು ಒಂದು ಪೇಪರ್ ಕಟ್ಟಿಂಗ್ ಕಳಿಸಿದ್ರು 1975 ತೋರಿಸ್ತೀನಿ ನಿಮಗೊಂದು ನಿಮಿಷ. ಇಲ್ಲೊಂದಿದೆ, ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಹಾಸನದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಂತ. ಈ ರೀತಿ ಮಾದರಿ ಆಗಬೇಕ್ರಿ ಚಲನಚಿತ್ರ ನಟರು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ, ಹೋರಾಟ ಅಂತ ಬಂದರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನಮ್ಮವರು ಎಲ್ರಿ CCL ಆಡಬೇಕಾ ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ? ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ. ಸರ್ಜಾ ಫ್ಯಾಮಿಲಿ ಇದೆ, ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ, ಕಿಶೋರ್ ಬರ್ತಾರೆ, ಡಾಲಿ ಧನಂಜಯ ಬರ್ತಾರೆ, ಬೇರೆ ಇನ್ಯಾರು ಬರ್ತಾರೆ? ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ, ಡೆಲ್ಲಿ ಅಲ್ಲಿ ತೊಂದರೆ ಆಗಿಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ? ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವ್ರು ಏನೇನು ಮಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ? ನಟ್ಟು ಬಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡಬೇಕಂತೆ? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.